ಇನ್ನು ಕೋಆಪರೇಟಿವ್ ಸೊಸೈಟಿಯಲ್ಲಿ 70 ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆರೋಪಿಗಳ ಮನೆ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸರು ಇದೀಗ ದಾಳಿಯನ್ನ ಮಾಡಿದ್ದಾರೆ. ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದು ದಾಳಿ ಮಾಡಿದ್ದಾರೆ. A1 ಗೋಪಿನಾಥ್, A2 ಜಗದೀಶ್, A7 ಲಕ್ಷ್ಮಿ, A9 ಲಿಂಗೇಗೌಡ, A10 ರಾಮಾನುಜ ಅವರುಗಳ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. RR ನಗರ, JP ನಗರ, ಅಂಜನಾಪುರದಲ್ಲಿ ಕಚೇರಿ ಇದೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಸೊಸೈಟಿಯಲ್ಲೂ ಕೂಡ ಪರಿಶೀಲನೆ ನಡೆದಿದೆ. ಚಿನ್ನಾಭರಣ, ನಗದು ಹಾಗೆ ಹೂಡಿಕೆ ಪತ್ರಗಳು ಪತ್ತೆಯಾಗಿದೆ. ರೇಡ್ ಮಾಡಿದಂಥ ಸಂದರ್ಭ ಅಂದರೆ 70 ಕೋಟಿ ವಂಚನೆ ಕೇಸ್ ಇದೆ. ಆರೋಪಿಗಳ ಮನೆ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು. ಸಿಬ್ಬಂದಿಯೇ ಸ್ಥಾಪಿಸಿದ್ದಂಥ ಸೊಸೈಟಿ ಇದು. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿ ಇದೆ ಈ ಕಚೇರಿ. 61 ವರ್ಷದಿಂದಲೂ ಕೂಡ ಈ ಸೊಸೈಟಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವರು. ಇಪಿಎಫ್ಒ ಸಿಬ್ಬಂದಿ ಸೊಸೈಟಿಯಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ. ಸಿಬ್ಬಂದಿ ಹಾಗೆ ನಿವೃತ್ತ ಸಿಬ್ಬಂದಿ ಲಕ್ಷ FD ಇಟ್ಟಿದ್ರು. ಪ್ರತಿ ತಿಂಗಳು FD ಹಣಕ್ಕೆ ಬಡ್ಡಿ ಕೂಡ ಬರ್ತಾ ಇತ್ತು. ಕಳೆದ 3 ತಿಂಗಳಿಂದ ಬಡ್ಡಿ ಹಣ ಜಮೆ ಆಗಿರೋದಿಲ್ಲ. ಇದರಿಂದ ಅನುಮಾನಗೊಳ್ತಾರೆ. ಪರಿಶೀಲನೆ ಮಾಡಿದಾಗ ಈ ರೀತಿಯಾಗಿ ಕೃತ್ಯ ಎಸಗಿರೋದು ಬೆಳಕಿಗೆ ಬಂದಿದೆ. ಸೊಸೈಟಿಯಲ್ಲಿ ಹಣನೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. 73 ಕೋಟಿಯಲ್ಲಿ ಕೇವಲ 3 ಕೋಟಿ ಇರುತ್ತೆ ಅಷ್ಟೇ. ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ಇದೇ ಆರೋಪದ ಮೇಲೆ ಇದೀಗ ರೇಡ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಪರಿಶೀಲನೆ ವೇಳೆ ಏನೇನಾಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ EPF ಕಚೇರಿಯ ಸೊಸೈಟಿ ಅಂತ ಹೇಳಿ ಮಾಡಿಕೊಂಡು ವಂಚನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಮುಂದುವರೆದ ಭಾಗವಾಗಿ 4 ಕಡೆ ಕಬ್ಬನ್ ಪಾರ್ಕ್ ಪೊಲೀಸರು ಇಂದು ದಾಳಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಪ್ರಹರ್ಷ ಅಂತ ಹೇಳಿ ಇರುವಂಥ ಈ ಮನೆ, ಬೆಂಗಳೂರಿನ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಈ ಮನೆ ಗೋಪಿನಾಥ್ ಅನ್ನೋ ಪ್ರಮುಖ ಆರೋಪಿಗೆ ಸೇರಿದಂಥದ್ದು. ಅಂದರೆ EPF ಆಫೀಸಿನ ಸೊಸೈಟಿ ಅಂತೇಳಿ ಏನು ಮಾಡ್ಕೊಂಡಿದ್ರು, ಆ ಸೊಸೈಟಿಯ CEO ಆಗಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಿದ್ದಂಥ ಗೋಪಿನಾಥ್ ಅವನಿಗೆ ಸೇರಿದಂಥ ಮನೆ. ಈ ಒಂದು ಕಟ್ಟಡದ ಮಾಲೀಕನೇ ಗೋಪಿನಾಥ್. ಈ ಗೋಪಿನಾಥ್ ಏನಿದ್ದಾನೆ, ಈತನ ವಿರುದ್ಧ ತನಿಖೆಯಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಸುಮಾರು ಕಳೆದ 10 ವರ್ಷಗಳಿಂದ ಈತ CEO ಆಗಿ ಇದ್ಕೊಂಡಿದ್ದ. CEO ಆಗಿ ಇದ್ಕೊಂಡ ನಂತರದಲ್ಲಿ ಮಲ್ಲೇಶ್ವರಂನ DCC ಬ್ಯಾಂಕ್ನಲ್ಲಿ ಒಂದು ಸೊಸೈಟಿಗೆ ಸಂಬಂಧಪಟ್ಟಂಥ ಬ್ಯಾಂಕ್ ಅಕೌಂಟ್ ಇರುತ್ತೆ. ಸಾಮಾನ್ಯವಾಗಿ ಸೊಸೈಟಿಗೆ ಯಾರೆಲ್ಲ ಹಣವನ್ನು ಡೆಪಾಸಿಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ, ಆ ಹಣವನ್ನು ಬ್ಯಾಂಕ್ ಅಕೌಂಟಿಗೆ ಡೆಪಾಸಿಟನ್ನು ಮಾಡಬೇಕು ಇವರು ತೆಗೆದುಕೊಂಡೋಗಿ. ನಂತರ ಅದನ್ನು ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಅದರಿಂದ ಬರುವಂಥ ಪ್ರಾಫಿಟಿಂದ ಹೂಡಿಕೆದಾರರಿಗೆ 9% ಬಡ್ಡಿಯನ್ನು ಕೊಡುವಂಥದ್ದು ಸೊಸೈಟಿಯ ಒಂದು ಧ್ಯೇಯೋದ್ದೇಶ. ಆದರೆ ಈತ ಅದನ್ನು ಮಾಡೋದಿಲ್ಲ. ಬದಲಾಗಿ ಸಂಪೂರ್ಣವಾಗಿ ಎಲ್ಲ ಹಣವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾನೆ. ಅಕೌಂಟೆಂಟ್ ಮೂಲಕವಾಗಿ ಬಂದಂಥ ಎಲ್ಲ ಹಣವನ್ನು ತಾನೇ ಅಂದೇ ರಿಸೀವ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾನೆ. ಈತ ರಿಯಲ್ ಎಸ್ಟೇಟು ಸೇರಿದಂತೆ ಬೇರೆ ಬೇರೆ ಕಡೆ ಹಣವನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಮತ್ತು ಕಳೆದ 10 ವರ್ಷಗಳಿಂದ ಏನು ಜನರಿಗೆ ಹೂಡಿಕೆ ಮಾಡಿದಂಥವ್ರಿಗೆ ಹಣವನ್ನು ಬಡ್ಡಿಯ ರೂಪದಲ್ಲಿ ಕೊಡಬೇಕಾಗಿತ್ತು ಅದನ್ನು ಸ್ವಂತವಾಗಿಯೇ ಕೊಟ್ಟು ಮ್ಯಾನೇಜ್ ಮಾಡ್ಕೊಳ್ತಿದ್ದ. ಆದರೆ ಕಳೆದ 3 ತಿಂಗಳಿಂದ ಬಡ್ಡಿ ಹಣವನ್ನು ಕೊಡದಲ್ಲೇ ಇರೋ ಕಾರಣವಾಗಿ ಅವರು ಕಬ್ಬನ್ ಪಾರ್ಕ್ ಪೊಲೀಸರಿಗೆ ದೂರನ್ನು ಕೊಟ್ಟರು. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂಥ ಪೊಲೀಸರು ಅಕ್ಷರಶಃ ಶಾಕ್ ಆಗಿ ಹೋಗಿದ್ದಾರೆ. ಯಾಕಂತಂದರೆ ಕಳೆದ 10 ವರ್ಷಗಳಿಂದ ಒಬ್ಬ ವ್ಯಕ್ತಿ ಸುಮಾರು 300ಕ್ಕೂ ಹೆಚ್ಚು ಜನರ ಹಣವನ್ನು, ಸಾರ್ವಜನಿಕರ ಹಣವನ್ನು ಪಡೆದುಕೊಂಡು ಸ್ವಂತಕ್ಕೆ ಬಳಸ್ಕೊಂಡು ಆತನೇ ಸ್ವಂತವಾಗಿ ಬಡ್ಡಿಯನ್ನು ಕೊಟ್ಟುಕೊಂಡು ಇಡೀ ಸೊಸೈಟಿನ ಫೇಕ್ ಆಗಿ ರನ್ ಮಾಡ್ತಿದ್ದ ಅನ್ನೋದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ 70 ಕೋಟಿ ವಂಚನೆ ಪ್ರಕರಣದಲ್ಲಿ ಸೊಸೈಟಿಯ ಬ್ಯಾಂಕ್ ಅಕೌಂಟ್ನಲ್ಲಿ ಇರೋದು ಕೇವಲ 3.5 ಕೋಟಿ. ಅದನ್ನು ಹೊರತುಪಡಿಸಿದರೆ ಸುಮಾರು 66.5 ಕೋಟಿ ಹಣ ಏನಿದೆ ಅದು ಎಲ್ಲಿ ಹೋಗಿದೆ ಅನ್ನೋದು ಲೆಕ್ಕಾಚಾರಗಳೇ ಇಲ್ಲ. ಸದ್ಯ ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು.